ಚೆನ್ನಾಗಿತ್ತು. ನಾನು ವೀಡಿಯೋಲಿ ಸರ್ ಬೇಡ ಮೂವಿ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಆ್ಯಂಡ್ ದ ಕ್ರಿಯೇಟಿವಿಟಿ ಸಖತ್ತಾಗಿತ್ತು ಆ್ಯಂಡ್ ದ ಶೂಟಿಂಗ್ ಪ್ಲೇಸ್ ಇದೆಯಲ್ಲ ಅದು ತುಂಬ ಸಖತ್ತಾಗಿತ್ತು ಆ್ಯಂಡ್ ದ ಲೊಕೇಶನ್ ಕೂಡ ಸಖತ್ತಾಗಿತ್ತು. ಪಾರ್ಟ್ 2 ನೋಡಿದರೆ ಗೊತ್ತಾಗ್ಬೋದು ಏನು ಅಂತ. ಇವಾಗೇನು ಅರ್ಥ ಅಂದರೆ ಏನು ಎಂಡ್ ಆಗಿಲ್ಲ ಮೂವಿ, ಇದು ಬಿಗಿನಿಂಗ್ ಅಷ್ಟೇ ಅಂತ ಹೇಳ್ಬೋದು. ಹಾಂ ಅರ್ಥ ಆಗುತ್ತೆ, ಬಟ್ ಮೂವಿ ಒಳಗಿರಬೇಕು. ನೀವು ಒಂಚೂರು ಮೈಂಡ್ ಡೈವರ್ಟ್ ಆಗಿದ್ದರೆ ಮೂವಿ ಅರ್ಥ ಆಗಲ್ಲ. ಮೂವಿ ಒಳಗಡೆ ಹೋದರೆ ಮಾತ್ರ ಮೂವಿ ಅರ್ಥ ಆಗುತ್ತೆ ಅಂತ ನಂದು ಒಪಿನಿಯನ್. ಥ್ಯಾಂಕ್ ಯು. ಸರ್ ಫಿಲಮ್ ತುಂಬ ಸೂಪರಾಗಿದೆ. ಪ್ಲೇಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ ಕತೆಗೆ ತಕ್ಕನಾಗಿ ಇದು ಮಾಡಿದ್ದಾರೆ. ಹೀರೋಯಿನ್ಗೆ ಜಾಸ್ತಿ ಅವಕಾಶ ಕೊಟ್ಟಿದೆ ಇದರಲ್ಲಿ, ಸ್ಟಾರ್ಟಿಂಗ್ ಫಸ್ಟ್ ಹಾಫಲ್ಲಿ. ಆಮೇಲೆ ಇದು ಚೆನ್ನಾಗಿದೆ ಸರ್. ಸೆಕೆಂಡ್ ಪಾರ್ಟ್ ಯಾವಾಗ ರಿಲೀಸ್ ಸರ್? ಸೆಕೆಂಡ್ ಪಾರ್ಟ್ ಇಂಪಾರ್ಟೆಂಟ್. ಚೆನ್ನಾಗಿದೆ ಸಿನಿಮಾ. ಮೂವಿ ಚೆನ್ನಾಗಿದೆ ಬ್ರೋ. ಸೆಕೆಂಡ್ ಹಾಫಿಂದ ಇನ್ನೂ ತುಂಬ ಎಂಗೇಜಿಂಗ್ ಆಗಿದೆ. ಯೂನಿಕ್ ಕಾನ್ಸೆಪ್ಟ್ ತಂದಿದ್ದಾರೆ. ಸೊ ಸೂಪರ್ ಮಾಡಿದ್ದಾರೆ. ವಿಶಿಂಗ್ ದಮ್ ಗುಡ್ ಲಕ್. ಚೆನ್ನಾಗಿದೆ ಸರ್ ಮೂವಿ. ಎಲ್ಲ ಮೇಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಭಯ ಸ್ವಲ್ಪ ಇದೆ. ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಒಂದು ಸಲ ನೋಡ್ಬೋದು. ಒಟ್ಟಿನಲ್ಲಿ ಒಂಥರ ಆರಾರು ಸಬ್ಜೆಕ್ಟ್ ಥರ ಇದೆ, ನೋಡ್ಬೋದು. ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಮೂವಿ. ವಿ ಆರ್ ವೇಟಿಂಗ್ ಫಾರ್ ಕಾಡುಮಳೆ 2. ತುಂಬ ಚೆನ್ನಾಗಿದೆ. 2 ಅವರ್ ಆರಾಮಾಗಿ ನಿಮ್ಮನ್ನು ಇದು ಮಾಡಿ. ಏನು ಇಷ್ಟ ಆಗಿಲ್ಲ ಅಂತ ಕೇಳಿ ಅದರಲ್ಲಿ, ಏನು ಇಷ್ಟ ಆಗಿಲ್ಲ ಅಂತ ಕೇಳಿ. ಏನು ಒಂದು ಪಾಯಿಂಟ್ ಇಲ್ಲ ಇಷ್ಟ ಆಗದೆ ಇಲ್ಲ ಅದಕ್ಕೆ. ಬಿ ಜಿ ಎಮ್ ಆಗಲಿ, ಕ್ಯಾಮ್ರಾಮ್ಯಾನು, ಲೈಟಿಂಗ್ಸು, ಕಾನ್ಸೆಪ್ಟ್ ಈಸ್ ಎ ವೆರಿ ಡಿಫ್ರೆಂಟ್ ಕಾನ್ಸೆಪ್ಟ್. ನಾವೀಗ ನೋಡೋ ಲವ್ ಸ್ಟೋರಿ ಆಗಲಿ ಅಥವಾ ರಾಜಕೀಯ ಇದಾಗಲಿ ಅದು ಇದು ಬೇರೆ ಥರ ಬಿಟ್ಟು ಇದೊಂದು ಇಲ್ಯೂಷನಿಗೆ ಕರ್ಕೊಂಡು ಹೋಗ್ತಾರಲ್ಲ, ದಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. 2 ಅವರು ನಿಮ್ಮನ್ನು ನೀವು ಮರಿತೀರಾ. ಈ ಮೂವಿ ಬಂದು ಥಿಯೇಟ್ರಲ್ಲಿ ನೋಡಿ, ಖಂಡಿತ ಅರ್ಥ ಆಗುತ್ತೆ. ಬಟ್ ಬ್ರಹ್ಮಲೋಕದಲ್ಲೇ ಇರ್ತೀವಿ. ಬಟ್ ಸ್ಟಿಲ್ ವಿ ನೀಡ್ ಟು ವೆಯ್ಟ್ ಅನದರ್ ಸೆಕೆಂಡ್ ಪಾರ್ಟ್. ಬಟ್ ಚೆನ್ನಾಗಿದೆ ಮೂವಿ. ಸೂಪರ್, ಅಲ್ಟಿಮೇಟ್. ಚೆನ್ನಾಗಿ ಮಾಡಿದೆ ಸಮರ್ಥ, ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ, ಸಕ್ಕತ್ತಾಗಿದೆ. ಒಳ್ಳೆ ರೋಲರ್ ಕೋಸ್ಟರ್ ಮೂವಿ, ತುಂಬ ಸಕ್ಕತ್ತಾಗಿದೆ. ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತುಂಬ ಚೆನ್ನಾಗಿದೆ. ಇಟ್ಸ್ ನೈಸ್. ಹೌದು, ಡಿಫ್ರೆಂಟ್ ಕಾನ್ಸೆಪ್ಟು, ಒಂಥರ ಹಾಲಿವುಡ್ ಮೂವಿ ಥರ ಇದೆ. ಇದು ಟಿಪಿಕಲ್ ಮೂವಿಗಳ ಥರ ಇಲ್ಲ. ಸುಮ್ಮನೆ ಬೇಕಿಲ್ದ ಕಡೆ ಸಾಂಗ್ಸ್ ಆಗಲಿ, ಫೈಟ್ ಆಗಲಿ ಅದೆಲ್ಲ ಇಲ್ಲ. ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ಕಾನ್ಸೆಪ್ಟು. ಈ ಥರ ಕಾನ್ಸೆಪ್ಟ್ಗಳು ಆ್ಯಕ್ಚುಲಿ ಕನ್ನಡದಲ್ಲಿ ಯಾವುದೂ ಇಲ್ಲ. ಚೆನ್ನಾಗಿ ಸಕ್ಕತ್ತಾಗಿದೆ. ಇದು ಹೌದು ಸಖತ್ತಾಗಿದೆ. ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೌಂಡ್ ಅಂತೂ ಸೂಪರ್ ಆಗಿದೆ. ನೀವು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕಿದ್ದ. ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ರಿವ್ಯೂ ಕೊಟ್ಟಿದ್ದೀನಿ ಅಲ್ಲಿ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ಮೂವಿ ನೋಡಿ. ಕಂಟೆಂಟ್ ಇಷ್ಟ ಆಯಿತು. ಯಾಕೆಂದರೆ ಈ ಥರದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರದ್ದೊಂದು ಸಬ್ಜೆಕ್ಟ್ ಮಾಡಿರಲಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ತುಂಬ ಚೆನ್ನಾಗಿತ್ತು. ಟ್ರ್ಯಾಪ್ ಆಗ್ತಾಯಿದೆ. ನಾವು ಥಿಯೇಟ್ರ್ ಒಳಗಡೆ ಕೂತ್ಕೊಂಡಾಗ ನಮಗೆ ಕನ್ಫ್ಯೂಸ್ ಆಗ್ತಾ ಇದ್ದೀವಿ, ನಾವೇ ಟ್ರ್ಯಾಪ್ ಆಗ್ತಾ ಇದ್ದೀವೇನೋ ಅಂತ ಒಂದು ಕಾನ್ಸೆಪ್ಟ್. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಆಲ್ ಟೀಮ್ಗೆ ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ಇಬ್ಬರು ಚೆನ್ನಾಗಿದ್ದಾರೆ. ಕತೆ ಚೆನ್ನಾಗಿದೆ. ಅಂದರೆ ಇದು ಡಿಫ್ರೆಂಟ್ ಆಗಿದೆ. ಕತೆ ಡಿಫ್ರೆಂಟ್ ಆಗಿದೆ. ಒಳ್ಳೆಯದಾಗಿದೆ. ಬ್ರೈನ್ ಸ್ಕ್ಯಾನಿಂಗು, ಬ್ರೈನೆಲ್ಲ ಒಂಥರ ಸ್ಕ್ಯಾನ್ ಮಾಡ್ದಂಗೆ ಆಗ್ತದೆ. ಹೊಸ ಕಲ್ಪನೆ. ಕನಸಲ್ಲಿ ಏನಾಗುತ್ತೋ ಅದೆಲ್ಲ ರಿಯಾಲಿಟಿಯಾಗಿ ಮಾಡಬೇಕು ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಚೆನ್ನಾಗಿದೆ. ಸೀನರಿ ಧೈರ್ಯವಾಗಿ ಫೇಸ್ ಮಾಡಿದ್ದಾರೆ. ಅದೆಲ್ಲ ಶೂಟ್ ಮಾಡಬೇಕಾದ್ರೆ ಎಲ್ಲ ತುಂಬ ಕಷ್ಟ ಇದೆ. ನೋಡಿದ್ರೆ ಗೊತ್ತಾಗ್ತಾ ಇದೆ. ಒಳ್ಳೆಯದಾಗ್ತದೆ. ಇಡೀ ಫಿಲಮ್ ಚೆನ್ನಾಗಿ ಓಡಲಿ, ಜನ ಬಂದು ನೋಡಲಿ, ಸಪೋರ್ಟ್ ಮಾಡಲಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಕಾಡುಮಳೆ ಮೂವಿನ ನೋಡಿ. ಹೀರೋಯಿನ್ ಇಬ್ಬರದ್ದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಫೀಮೇಲ್ ಓರಿಯೆಂಟೆಡ್ ಮೂವೀಸ್ ಇನ್ನೂ ಚೆನ್ನಾಗಿ ಓಡಬೇಕು. ಬಿಕಾಸ್ ಲೈಕ್ ನಾವು ತುಂಬ ಮೂವೀಸಲ್ಲಿ ನೋಡ್ತೀವಿ ಲೈಕ್ ಫೀಮೇಲ್ ಲೀಡ್ಸಿಗೆ ಅಷ್ಟು ಪ್ರೆಸೆಂಟೇಷನ್ನೇ ಇರಲ್ಲ. ಬಟ್ ಈ ಮೂವಿನಲ್ಲಿ ಅವ್ರು ಏನು ಥಾಟ್ ಪ್ರೋಸೆಸ್, ಎಲ್ಲರೂ ಈ ಥರ ಥಾಟ್ ಪ್ರೋಸೆಸ್ ಇಟ್ಕೊಂಡು ಮೂವಿ ಮಾಡಲ್ಲ. ತುಂಬ ಡಿಫ್ರೆಂಟ್ ಆಗಿದೆ. ಅದನ್ನು ಪ್ರೆಸೆಂಟ್ ಮಾಡೋದು ಕೂಡ ತುಂಬ ಚೆನ್ನಾಗಿದೆ. ಅರ್ಥ ಆಯಿತು. ಬಟ್ ಅದು ಕಂಪ್ಲೀಟಾಗಿ ಅರ್ಥ ಆಗಬೇಕು ಅಂದರೆ ಕಾಡುಮಳೆ 2 ನೋಡಲೇಬೇಕು. ಕಾಡುಮಳೆ 2 ಆದಷ್ಟು ಬೇಗ ಬರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.